ರಾಜ್ಯದ BPL ಕಾರ್ಡ್ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದ್ರ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಮೊದಲನೇದಾಗಿ ಗುಡ್ ನ್ಯೂಸ್ ಯಾವುದು ನೋಡ್ಕೊಂಬಿಡೋಣ. ಅದಾದ್ಮೇಲೆ ಬ್ಯಾಡ್ ನ್ಯೂಸ್ ಏನು ಅದರ ಇನ್ಫಾರ್ಮೇಶನ್ ಕೂಡ ಕೊಡ್ತೀನಿ. ಮೊದಲನೇದಾಗಿ ಗುಡ್ ನ್ಯೂಸ್ ಏನು ಅಂತಂದ್ರೆ, ಯೂಶಲಿ ಅಂದ್ರೆ ಕಳೆದ 3 ತಿಂಗಳಿಂದ BPL ಕಾರ್ಡ್ ಪರಿಷ್ಕರಣೆ ಮಾಡುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಪರಿಷ್ಕರಣೆ ಅಂದ್ರೆ BPL ಕಾರ್ಡ್ ಅನ್ನ ವರ್ಗಾವಣೆ ಅಂದ್ರೆ APL ಕಾರ್ಡ್ಗೆ ವರ್ಗಾವಣೆ ಮಾಡುವಂತ ಕಾರ್ಯ ಆಗ್ತಾ ಇದೆ ಕಳೆದ 3 ತಿಂಗಳಿಂದ. ಇಲ್ಲಿವರೆಗೂ ಎಷ್ಟಾಗಿದೆ ಅಂದ್ರೆ 3,90,000, ಆಲ್ಮೋಸ್ಟ್ 4 ಲಕ್ಷಕ್ಕಿಂತಲೂ ಕೂಡ ಹೆಚ್ಚು. ಕೇಂದ್ರ ಸರ್ಕಾರ ಸೂಚಿಸಿರೋದು ಎಷ್ಟು ಅಂದ್ರೆ 14 ಲಕ್ಷ ಕಾರ್ಡ್ಗಳನ್ನ ನೀವು ಡಿಲೀಟ್ ಮಾಡಬೇಕು, ಅಂದ್ರೆ APL ಕಾರ್ಡ್ಗೆ ಶಿಫ್ಟ್ ಮಾಡಬೇಕು, ಅಥವಾ APL ಕಾರ್ಡ್ಗೂ ಕೂಡ ಲಾಯಕ್ಕಿಲ್ಲ, ಅಷ್ಟು ಸೌಲಭ್ಯವನ್ನು ಹೊಂದಂತವ್ರು ಶ್ರೀಮಂತರಿದ್ದಾರೆ ಅಂತ ಹೇಳಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಸೊ ಆ ರಿಪೋರ್ಟ್ ಆಧಾರದ ಮೇಲೆ ಈಗ ಪರಿಷ್ಕರಣೆ ಎಲ್ಲ ಕೂಡ ಆಗ್ತಾ ಇದೆ. ಈಗ ಇರುವಂತ ಅಸಲಿ ವಿಷಯ ಏನಂತಂದ್ರೆ, ಇರುವಂತ ಗೈಡ್ಲೈನ್ಸ್ ಅಲ್ಲಿ ಬಹಳ ಪ್ರಮುಖವಾದಂತ ವಿಚಾರ ಏನು ಅಂತಂದ್ರೆ, 1,20,000ಕ್ಕಿಂತಲೂ ಕೂಡ ಹೆಚ್ಚು ಆದಾಯ ಇರಂಗಿಲ್ಲ ಆ ಕುಟುಂಬದಲ್ಲಿ. ಆ ಮನೆ ಯಜಮಾನ ಇರ್ಬೋದು ಅಥವಾ ಅವರ ಮಕ್ಕಳಿರ್ಬೋದು, ಹೀಗೆ 1,20,000 ಮೀರಂಗಿಲ್ಲ. ಹಾಗೇನಾದ್ರೂ ಇತ್ತು ಅನ್ನೋದಾದ್ರೆ ಸರ್ಕಾರಿ ದಾಖಲೆಗಳ ಪ್ರಕಾರ ಸೊ ಅವರ ಕಾರ್ಡನ್ನ BPL ಕಾರ್ಡನ್ನ ರದ್ದುಗೊಳಿಸಲಾಗುತ್ತೆ. BPL ಕಾರ್ಡಿಂದ APLಗೆ ರದ್ದುಗೊಳಿಸ್ತಾರೆ. ಅಥವಾ ಇನ್ನೂ ತಲಾದಾಯ ಜಾಸ್ತಿ ಇತ್ತು ಅಥವಾ ವಾರ್ಷಿಕ ಆದಾಯ ಜಾಸ್ತಿ ಇತ್ತು ಅನ್ನೋದಾದ್ರೆ ಅವರನ್ನು APL ಕಾರ್ಡಲ್ಲೂ ಕೂಡ ಉಳಿಸ್ಕೊಳ್ಳೋದಿಲ್ಲ, ಹೊರಗಡೆ ಹಾಕುವಂಥ ಕಾರ್ಯನೂ ಕೂಡ ಆಗತ್ತೆ. ಸೊ ಈ ಕಾರಣಕ್ಕಾಗಿ ಭಾಳಷ್ಟು ದೊಡ್ಡ ತೊಂದರೆ ಆಗ್ತಾ ಇದೆ. ಯಾರ್ಯಾರಿಗೆ ಅಂತಂದ್ರೆ, ಗ್ರಾಮೀಣ ಭಾಗದಲ್ಲಿ ನಿಮ್ಗೆ ತಲಾ ಆದಾಯ ನೀವು ಒಬ್ಬೊಬ್ಬರಿಗೆ 15,000 ರೂಪಾಯಿ ಸಂಬಳ ಇಟ್ಕೊಳ್ಳಿ, ಅಲ್ಲಿಗೆ ಎಷ್ಟಾಯಿತು? 1 ವರ್ಷಕ್ಕೆ ಎಷ್ಟಾಗತ್ತೆ? 12 ತಿಂಗಳದ್ದು ಲೆಕ್ಕ ಹಾಕ್ತಾರೆ. ಸೊ ಅಲ್ಲಿಗೆ ಎಷ್ಟಾಯಿತು? ಸೊ 1,20,000 ಮೀರೇ ಹೋಗ್ಬಿಡುತ್ತೆ. ಇಲ್ಲಿ ತಂದೆ ತಾಯಿ ಏನು ಕೂಡ ಆ ರೀತಿಯಾಗಿ ಮಾಡ್ಕೊಂಡಿರಲ್ಲ ಅಥವಾ ರೆವಿನ್ಯೂ ತೋರ್ಸೋಕ್ಕೂ ಆಗೋದಿಲ್ಲ. ಆದರೆ ಅವರ ಮಗ ಒಬ್ಬ ಕ್ಯಾಬ್ ಡ್ರೈವರ್ ಆಗಿನೋ ಅಥವಾ ಇನ್ಯಾವುದೋ ಕೆಲಸ ಮಾಡ್ತಿರ್ತಾರೆ. ಅವರು ಲೋನ್ ತೆಗೆದುಕೊಳ್ಬೇಕು, ಮನೆ ಕಟ್ಸ್ಬೇಕು ಅಂದರೆ, ಒಂದು ಲೋನ್ ತೆಗೆದುಕೊಳ್ಬೇಕು ಅಂತಂದರೆ ಎಷ್ಟು ಖರ್ಚಾಗತ್ತೆ? ಅವಾಗ ಒಂದು 4 ಲಕ್ಷ 5 ಲಕ್ಷ ಬೇಕು ಅನ್ನೋದಾದ್ರೆ, ವೈಯಕ್ತಿಕ ಸಾಲ ಅಂತಾದರೂ ತೆಗೆದುಕೊಳ್ಬೇಕಾದ್ರೆ, ಅಥವಾ ಒಂದು ಕ್ಯಾಬ್ ತೆಗೆದುಕೊಳ್ತೀವಿ ಅಂತೇಳಿ ಲೋನ್ ತೆಗೆದುಕೊಂಡಾಗ ಆಗ್ತಿರೋದೇನೆಂದರೆ EMI ಅನ್ನು ನಾವು ತೋರಿಸಲೇಬೇಕಾಗತ್ತೆ. ಯಾವ ಕಂಪನಿಯಲ್ಲೋ ಎದರಲ್ಲೋ ಏನೋ ಕೆಲಸ ಮಾಡ್ತಾ ಇದ್ರಿ, EMI ಎಷ್ಟಿದೆ ಅಂದರೆ ಮಿನಿಮಮ್ 15,000 ರೂಪಾಯಿ ತೋರಿಸಿದ್ರೆ ಅಲ್ಲಿಗೆ 1 ವರ್ಷಕ್ಕೆ ನಿಮಗೆ 1,50,000 ರೂಪಾಯಿ ಆಗುತ್ತೆ. ಇನ್ನೂ 2 ತಿಂಗಳು 1 ವರ್ಷದ ಸೇರಿಸಿದ್ರೆ ನಿಮಗೆ 1 ಲಕ್ಷ, ನಿಮಗೆ 80,000 ರೂಪಾಯಿ ಆಗುತ್ತೆ. ವಾರ್ಷಿಕ ವರಮಾನ ಇರೋದೇನೆಂದರೆ 1,20,000 ಒಳಗಿಂತ ಇರಬೇಕು. ಸೊ ಈ ಹಿನ್ನೆಲೆಯಲ್ಲಿ ಡಿಲೀಟ್ ಮಾಡುವಂಥ ಕಾರ್ಯನೂ ಕೂಡ ಆಗ್ತಾ ಇದೆ. ಇದು ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಚರ್ಚೆ ಆದ ಸಂದರ್ಭದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಂತ KH ಮುನಿಯಪ್ಪ ಅವರು ಒಂದು ಭರವಸೆಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅಂದರೆ, ನಿಜವಾಗ್ಲೂ ನಮ್ಮ ರಾಜ್ಯದಲ್ಲಿ ಎಷ್ಟು ಅಂದರೆ 75% ಫ್ಯಾಮಿಲಿಗಳೆಲ್ಲ ಕೂಡ BPL ಕಾರ್ಡನ್ನು ಪಡೆದಂಥ ಫ್ಯಾಮಿಲಿಗಳಿದ್ದಾವೆ. ಯೂಶಲಿ ಎಷ್ಟಿರಬೇಕು ಅಂದರೆ 45ರಿಂದ 50% ಇರಬೇಕು. ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಭಾಳ ಸ್ಥಿತಿವಂತ ಇರುವಂಥ, ಆರ್ಥಿಕವಾಗಿ ಸಬಲರಾಗಿರುವಂಥ ರಾಜ್ಯ ಅಂತ ಇದೆ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗೇ ಇದೀವಿ. ಆದರೆ ವಾಸ್ತವವಾಗಿ ಏನಾಗ್ತಾ ಇದೆ, ಅತಿ ಹೆಚ್ಚು ನಿಮಗೆ ರಿಜಿಸ್ಟ್ರೇಷನ್ ಆದವರು ಕಾರ್ಡ್ಗಳು ಇರೋಂಥವ್ರು ಎಷ್ಟು ಅಂದರೆ 1,50,00,000 ಕಾರ್ಡ್ಗಳಿದ್ದಾವೆ. ನೀವು ಹೀಗೆ ಕಂಪೇರ್ ಮಾಡ್ತಾ ಹೋದರೆ ಎಷ್ಟು ಫ್ಯಾಮಿಲಿಗಳು ಬರ್ತದೆ ಅಂದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಅಂದರೆ 4.5 ಕೋಟಿಗಿಂತಲೂ ಕೂಡ ಹೆಚ್ಚು ಫ್ಯಾಮಿಲಿಗಳು, 4.5 ಕೋಟಿಯಷ್ಟು ಫಲಾನುಭವಿಗಳಿದ್ದಾರೆ. BPL ಇರ್ಬೋದು, ಅಂತ್ಯೋದಯ ಕಾರ್ಡ್ ಇರ್ಬೋದು. ಹೀಗಾಗಿ ಅತಿ ಹೆಚ್ಚಿನ ಜನಸಂಖ್ಯೆ ಇದ್ದಾರೆ. ಶ್ರೀಮಂತರು, ಸ್ಥಿತಿವಂತರು, ಸರ್ಕಾರಿ ಎಂಪ್ಲಾಯಿಗಳು ಇದ್ದಂಥವ್ರು ಎಲ್ಲರೂ ಕೂಡ BPL ಕಾರ್ಡನ್ನು ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಗ್ಯಾರಂಟಿ ಸ್ಕೀಮ್ ಬಂದಾದ್ಮೇಲಂತೂ BPL ಕಾರ್ಡ್ಗೆ ಎಲ್ಲಿಲ್ಲದ ಡಿಮ್ಯಾಂಡು. ಆದರೆ ಹೊಸದಾಗಿ ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಆದರೆ ಯಾರು ಅಪ್ಲೈ ಮಾಡಿದ್ದಾರೆ ಅವರು BPL ಕಾರ್ಡಿಗೆ ನಿಜವಾದ ಫಲಾನುಭವಿ ಆಗಿದ್ರು ಕೂಡ ಅವ್ರಿಗೆ ಕಾರ್ಡ್ ಸಿಗ್ತಾ ಇಲ್ಲ. ಇನ್ನು ಈಗಿರೋರು ಕಾರ್ಡನ್ನು ಕೂಡ ವಾಪಸ್ ಕೊಡ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಇದರ ಮಧ್ಯೆ 1,20,000 ಆದಾಯ ಮಿತಿ ಇರಬೇಕು, ವಾರ್ಷಿಕ ವರಮಾನ ಇರಬೇಕು ಅಂತ ತೋರಿಸಿದ್ರೆ, ಅವರು ಲೋನ್ ತೆಗೆದುಕೊಳ್ಬೇಕಾದ್ರೆ EMI ಅವ್ರ ಮಗ ತೋರಿಸಿರ್ತಾನೆ. ಅದರ ಎಫೆಕ್ಟ್ ಏನಾಗುತ್ತೆ, ಇಡೀ ಫ್ಯಾಮಿಲಿಗಾಗತ್ತೆ. ಕಾರ್ಡ್ ಡಿಲೀಟ್ ಆಗ್ತಾ ಇದೆ. ಸದನದಲ್ಲಿ ಚರ್ಚೆನೂ ಕೂಡ ಆಯಿತು. ಇದ್ರ ಬಗ್ಗೆ ಸಚಿವರು ಕೂಡ ಹೇಳಿದ್ದೇನೆಂದರೆ, ಹೊಸ ಗೈಡ್ಲೈನ್ಸ್, ಈ ಹಿಂದೆ ಇರುವಂಥ ಗೈಡ್ಲೈನ್ಸಲ್ಲಿ ಕೆಲವೊಂದನ್ನು ಮಾರ್ಪಾಟು ಮಾಡಬೇಕಾಗತ್ತೆ. ಅದು ಒಂದೇ ದಿನಕ್ಕಾಗಿ ನಾವು ಮಾಡೋದಿಲ್ಲ, ಮಾರ್ಪಾಟನ್ನು ಇಮಿಡಿಯೇಟಾಗಿ ಚೇಂಜ್ ಮಾಡೋದಿಲ್ಲ, ಒಂದಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಇದನ್ನು ಚೇಂಜ್ ಮಾಡ್ತೀವಿ. ಈ 1,20,000 ಏನಿದೆಲ್ಲ ಇದು ನೆನಪಲ್ಲಿದೆ, ಗಮನದಲ್ಲಿದೆ, ಇದನ್ನು ಬದಲಾವಣೆ ಮಾಡ್ತೀವಿ. ಬಹುಶಃ 1,50,000 ಅಥವಾ ಇಲ್ಲಾಂದ್ರೆ 1,80,000 ಏನಾದರೂ ಮಾಡಬಹುದಾ ಅನ್ನೋದ್ರ ಬಗ್ಗೆನೂ ಕೂಡ ಚಿಂತನೆ ಆಗ್ತಾ ಇದೆ.
ಈಗಲೇ ಆಗತ್ತಾ? ಖಂಡಿತವಾಗಿ ಕೂಡ ಇಲ್ಲ. ಒಂದಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಇದು 6 ತಿಂಗಳು ಅಥವಾ 1 ವರ್ಷದ ಒಳಗಡೆ ಆಗುವಂಥ ಚಾನ್ಸಸ್ ಇದೆ. ಈಗ ಒಂದು ವೇಳೆ ಏನಾದರೂ ಆಯಿತು ಅನ್ನೋದಾದರೆ ಬಹಳಷ್ಟು ಫ್ಯಾಮಿಲಿಗಳು ಈಗೇನು 3,90,000 ಕಾರ್ಡ್ಗಳು ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಶಿಫ್ಟ್ ಆಗಿದಾವಲ್ಲ, ಇದರಲ್ಲಿ ಅರ್ಧದಷ್ಟು ಅದೇ ರೀತಿಯಾದಂಥ ಸಿಚುವೇಶನ್ ಇರೋದು. ಎಲ್ಲ ತಹಶೀಲ್ದಾರ್ ಕಚೇರಿಯಲ್ಲೂ ಕೂಡ ಹೋಗಿ ಅಪ್ಲೈಯನ್ನು ಮಾಡ್ತಾನೆ ಇದ್ದಾರೆ. ನಮ್ಮ ಕಾರ್ಡ್ ಡಿಲೀಟ್ ಆಗಿದೆ, ನಾವು ಬಡವರಿದ್ದೀವಿ, ಶ್ರೀಮಂತರೇನಲ್ಲ, ಗುಡಿಸ್ಲಿದೆ, ಒಂದು ಸಣ್ಣ ಟೆಂಟ್ ಮನೆ ಇರೋದು, ಆದರೂ ಕೂಡ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಬರ್ತಿರುವಂಥ ಮ್ಯಾಕ್ಸಿಮಮ್ ರೀಸನ್ ಇರೋದು ಹೀಗೆ. ನೀವು ಲೋನ್ ತಗೊಂಡಿದ್ರಿ, ಲೋನ್ ತಗೊಳ್ಳೋದಕ್ಕೂ ಇದಕ್ಕೇನು ಅಂತಂದರೆ ನೀವು ಅಲ್ಲಿ ಪ್ರೊಡ್ಯೂಸ್ ಮಾಡುವಂಥ ಇ ಎಮ್ ಐ ಏನಿದೆಯಲ್ಲ, ಇದು ಭಾಳ ಪ್ರಮುಖವಾದಂಥ ವಿಚಾರ. 15,000 ರೂಪಾಯಿ ನೀವು ಏನಾದರೂ ತೋರಿಸಿದ್ರು, ಕಾಮನ್ ಈಗ 15,000 ರೂಪಾಯಿ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ. 15,000 ರೂಪಾಯಿ ತೋರಿಸಿದ್ರು ಕೂಡ ಸರ್ಕಾರದ ಲೆಕ್ಕದಲ್ಲಿ ನೋಡ್ತಾ ಹೋದರೆ ಬಿ ಪಿ ಎಲ್ ಕಾರ್ಡ್ ಬರೋದಿಲ್ಲ. ಅವರು ಬಡತನ ರೇಖೆಗಿಂತ ಕೆಳಗಿರೋರಲ್ಲ ಅನ್ನೋ ರೀತಿಯಾದಂಥ ಸೂಚ್ಯಂಕ ಇರೋದು. ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೋ ಅವ್ರಿಗೆ ಮಾತ್ರ ಕೊಡಬೇಕು ಅಂತೇಳಿ. 15,000 ರೂಪಾಯಿ ತೆಗೆದುಕೊಳ್ಳೋರು ಬಡವರಲ್ವಾ? ಖಂಡಿತವಾಗಿ ಕೂಡ ಬಡವರೇ. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರ ಯೋಚನೆ ಮಾಡ್ತೀವಿ ಅಂತೇಳಿ ಖುದ್ದು ಸಚಿವರೇ ಹೇಳಿದ್ದಾರೆ. ಇದು ಗುಡ್ ನ್ಯೂಸ್ ಆಗಿದೆ. ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಭಾಳಷ್ಟು ಕಳೆದ 3 ತಿಂಗಳಿಂದನೂ ಕೂಡ ಕಾರ್ಡನ್ನು ಡಿಲೀಟ್ ಮಾಡುವ, ರದ್ದುಗೊಳಿಸುವಂಥ ಕಾರ್ಯ ಆಗ್ತಾನೆ ಬರ್ತಾ ಇದೆ. ಲಾಸ್ಟ್ 3 ಮಂತ್ಸಲ್ಲಿ ಎಷ್ಟಾಯಿತು ಅನ್ನುವಂಥ ಡಾಟಾನು ಕೂಡ ನಮಗೆ ಸಿಕ್ಕಿದೆ. ನ್ಯೂಸ್ 18ಗೆ ಆಹಾರ ಇಲಾಖೆ ಕೊಟ್ಟಂಥ ದಾಖಲೆ. ಇದರಲ್ಲಿ ನಿಮಗೆಷ್ಟು ಅಂದರೆ 3,90,000 ಕಾರ್ಡ್ಗಳನ್ನು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದ್ದು 14 ಲಕ್ಷ ಕಾರ್ಡ್ಗಳು ಅನುಮಾನ ಇದ್ದಾವೆ, ಇವುಗಳನ್ನು ಪರಿಶೀಲನೆ ಮಾಡಿ ಚೆಕ್ ಮಾಡಿ ಡಿಲೀಟ್ ಮಾಡಿ ಅಂಥೇಳಿ. ಇದರಲ್ಲಿ ಕಳೆದ 3 ತಿಂಗಳಲ್ಲಿ ಸ್ಕ್ರೂಟ್ನಿ ಮಾಡಿದಾಗ ಸಿಕ್ಕಿದ್ದು 3,90,000 ಕಾರ್ಡ್ಗಳನ್ನು ಡಿಲೀಟ್ ಮಾಡಿ, ಅಂದರೆ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ವರ್ಗಾವಣೆ ಈಗಾಗಲೇ ಮಾಡಲಾಗಿದೆ. ಒಂದು, ಸೊ ಅವರಿಗೆ ಬಿ ಪಿ ಎಲ್ ಏನೇನು ಸೌಲಭ್ಯಗಳು ಸಿಗ್ತಾ ಇದ್ವು ಆ ಸೌಲಭ್ಯಗಳು ಸಿಗೋದಿಲ್ಲ. ಎ ಪಿ ಎಲ್ ಕಾರ್ಡ್ ಇದ್ರೂ ಒಂದೇ, ಇಲ್ದಿದ್ರು ಒಂದೇ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇರೋದು. ಎರಡನೇದು, 15,000 ಬಿ ಪಿ ಎಲ್ ಕಾರ್ಡ್ಗಳನ್ನು ಪರ್ಮನೆಂಟ್ಲಿ ಡಿಲೀಟ್ ಮಾಡಿದ್ದಾರೆ. ಅಂದರೆ ಅವರು ಎ ಪಿ ಎಲ್ ಕಾರ್ಡ್ಗೂ ಕೂಡ ಬರೋದಿಲ್ಲ, ಅಂದರೆ ಶ್ರೀಮಂತರು ಅನ್ನೋ ರೀತಿಯಾಗಿ ಕಂಡು ಬಂದಿದೆ. ಆ ಕಾರಣಕ್ಕಾಗಿ ಅವ್ರಿಗೆ ಎ ಪಿ ಎಲ್ ಕಾರ್ಡನ್ನು ಕೂಡ ಕೊಟ್ಟಿಲ್ಲ. 15,056 ಕಾರ್ಡ್ಗಳನ್ನು ಡಿಲೀಟ್ ಮಾಡಿದ್ದಾರೆ, ರದ್ದೆಗೊಳಿಸಿದ್ದಾರೆ. ಇನ್ನು 5,632 ಬಿ ಪಿ ಎಲ್ ಕಾರ್ಡ್ಗಳನ್ನು ಸಸ್ಪೆನ್ಷನಲ್ಲಿ ಇಟ್ಟಿದ್ದಾರೆ. ಅಂದರೆ ಅನುಮಾನ ಬಂದ ಹಿನ್ನೆಲೆಯಲ್ಲಿ ಸಸ್ಪೆನ್ಷನಲ್ಲಿ ಇಟ್ಟಿರೋದು. ಸೊ ಸಸ್ಪೆನ್ಷನ್ನ ನಿಮಗೆ ಹತ್ತಿರದಿರುವಂಥ ಪಡಿತರ ವಿತರಣಾ ಕೇಂದ್ರದ ಮೂಲಕ ಸಸ್ಪೆನ್ಷನ್ ಇದನ್ನು ಕೂಡ ನೋಟಿಸನ್ನು ಕ್ಯಾನ್ಸಲ್ ಮಾಡಿರೋದು ಕೂಡ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೀವೊಂದು ವೇಳೆ ಹಾಗಿಲ್ಲ ಅನ್ನೋದಾದರೆ ನೀವು ಹೋಗಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ಮನವಿ ಪತ್ರವನ್ನು ಕೊಡಬೇಕಾಗತ್ತೆ. ಅಲ್ಲೂ ಕೂಡ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನಿದೆಯಲ್ಲ ನಿಮ್ಮ ಹತ್ತಿರದಲ್ಲಿ, ಆ ಇಲಾಖೆ ಫುಡ್ ಇನ್ಸ್ಪೆಕ್ಟರ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಹೀಗೀಗಾಗಿದೆ ಅಂತ ಹೇಳಿ ಮನವಿ ಪತ್ರವನ್ನು ಕೊಡಿ. ಅವರು ಚೆಕ್ ಮಾಡಿ ಪರಿಶೀಲನೆಯನ್ನು ಮಾಡ್ತಾರೆ. ಈ ಬಗ್ಗೆ ಖುದ್ದು ಸಚಿವರು ಕೂಡ ಹೇಳಿದ್ದಾರೆ. ಹಾಗೊಂದು ವೇಳೆ ನಿಮ್ಮದು ನಿಜವಾಗ್ಲೂ ಕೂಡ ಆ ರೀತಿ ಇತ್ತು ಅನ್ನೋದಾದರೆ ಕಾರ್ಡನ್ನು ಕೊಡಿ, ನಾವು ಅದನ್ನು ಪರಿಶೀಲನೆ ಮಾಡಿ ಮತ್ತೆ ನಿಮಗೆ ಬಿ ಪಿ ಎಲ್ ಕಾರ್ಡ್ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇಷ್ಟು ಮಾತ್ರ ಅಲ್ಲ, ನಿಮಗೆ ಇನ್ನೂ ಕೆಲವೊಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಒಟ್ಟು ನಮ್ಮ ರಾಜ್ಯದಲ್ಲಿ ಇರುವಂಥ ಒಟ್ಟು ರೇಷನ್ ಕಾರ್ಡ್ಗಳು ಎಷ್ಟಿದ್ದಾವೆ ಅಂದರೆ 1,63,65,889. ಆ್ಯಕ್ಟಿವ್ ಆಗಿರುವಂಥ ಕಾರ್ಡ್ಗಳು ಎಷ್ಟಿದ್ದಾವೆ ಅಂದರೆ 1,13,56,089. ಇನ್ನು ಅಂತ್ಯೋದಯ ಕಾರ್ಡ್ಗಳು ಆ್ಯಕ್ಟಿವ್ ಕಾರ್ಡ್ಗಳು ಎಷ್ಟಿದ್ದಾವೆ ಅಂದರೆ 42,94,924. ಸೊ ಇಲ್ಲಿ ಇರುವಂಥ ಇನ್ಫಾರ್ಮೇಷನ್ ಏನಂದರೆ ಯಾವ್ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ವರ್ಗಾವಣೆ ಮಾಡಿದ್ದಾರೆ, ಇದು ಬಹಳ ಪ್ರಮುಖವಾದಂಥ ವಿಚಾರ. ಸೊ ಅತಿ ಹೆಚ್ಚು ಚೇಂಜ್ ಆಗಿರುವಂಥ ಯಾವುದು ಜಿಲ್ಲೆ ಅನ್ನೋದನ್ನ ನೋಡ್ತಾ ಹೋಗೋಣ. 25,000 ಇದೆ ಬೆಂಗಳೂರು ವೆಸ್ಟ್, ಬೆಂಗಳೂರು ಸೌತ್. ಅತಿ ಹೆಚ್ಚು ಆಗಿರೋದು ಬೆಂಗಳೂರಲ್ಲೇ, ಅದರಲ್ಲಿ ನೋ ಡೌಟ್. 1,00,000 ಆಲ್ಮೋಸ್ಟ್ 1,00,000 ಕಾರ್ಡ್ಗಳೆಲ್ಲ ಕೂಡ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ಗೆ ಶಿಫ್ಟ್ ಆಗಿದೆ. ಬೆಂಗಳೂರು ವೆಸ್ಟ್ 25,143, ಬೆಂಗಳೂರು ಸೌತ್ 15,916, ಬೆಂಗಳೂರು ನಾರ್ತ್ 12,431, ಬೆಂಗಳೂರು ಈಸ್ಟ್ ಪೂರ್ವ 10,376 ಕಾರ್ಡ್ಗಳನ್ನು ಬಿ ಪಿ ಎಲ್ಲಿಂದ ಎ ಪಿ ಎಲ್ಗೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡ್ತಾ ಚೆಕ್ ಮಾಡ್ತಾ ಹೋದರೆ ಹೈಯೆಸ್ಟ್ ಇರೋದು ಬೆಂಗಳೂರು ಸಿಟಿನೂ ಕೂಡ ಇದೆ. ಇದರಲ್ಲಿ ಒಂದು ಆ್ಯಡ್ ಮಾಡೋದು ಮರ್ತಿದ್ದೆ, 48,891 ಇದೆ. ಭರ್ಜರಿ ಇದೆ. ಹೈಯೆಸ್ಟು ಕಾರ್ಡ್ಗಳು ಡಿಲೀಟ್ ಆಗಿರೋದು ಬೆಂಗಳೂರು ಸಿಟಿಯಲ್ಲೇ, ಬೆಂಗಳೂರು ಡಿಸ್ಟಿಕ್ಕಲ್ಲಿ. ಬೆಂಗಳೂರು ರೂರಲ್ ಕೂಡ 5,953 ಕಾರ್ಡ್ಗಳು ಡಿಲೀಟ್ ಆಗಿದ್ದಾವೆ. ಬೀದರಲ್ಲಿ 8,636,
ಚಿಕ್ಕಬಳ್ಳಾಪುರದಲ್ಲಿ ಹೈಯೆಸ್ಟ್ ಇದೆ, 13,504 ಕಾರ್ಡ್ ಡಿಲೀಟ್ ಆಗಿದೆ. ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲಿ 9,437. ನಾನು ಇವೆಲ್ಲ ಹೇಳ್ತಾ ಇರೋದು ಅತಿ ಹೆಚ್ಚಿನ ಸಂಖ್ಯೆ ಇರುವಂಥ ಜಿಲ್ಲೆಗಳು. ಹಾಸನ್ 11,623, ಕಲಬುರಗಿ 10,652, ಕೋಲಾರದಲ್ಲಿ 13,342, ಮೈಸೂರಲ್ಲಿ ಹೈಯೆಸ್ಟ್ ಇದೆ ಇಲ್ಲೂ ಕೂಡ 22,514. ಬೆಂಗಳೂರು ಹೊರತುಪಡಿಸಿ ಸೆಕೆಂಡ್ ಹೈಯೆಸ್ಟ್ ಇರೋದು ಮೈಸೂರಲ್ಲೇ, ಜನಸಂಖ್ಯೆನೂ ಕೂಡ ಸಹಜವಾಗಿ ಹೆಚ್ಚಿದೆ. ರಾಯಚೂರಲ್ಲಿ 13,573, ರಾಮನಗರ 12,192, ಶಿವಮೊಗ್ಗ 11,613, ಇದರ ಜೊತೆಗೆ ತುಮಕೂರು 14,018, ವಿಜಯಪುರದಲ್ಲಿ 12,840. ಬಹಳ ಕಡಿಮೆ ಅಂತ ನಾನು ನೋಡಿರೋದು 1,972 ವಿಜಯನಗರ ಜಿಲ್ಲೆ ಅಂತಿದೆ, ಹೊಸ ಜಿಲ್ಲೆ, ನಮ್ಮ ಜಿಲ್ಲೆ ಅದು. ಸೊ ಆ ಜಿಲ್ಲೆಯಲ್ಲಿ ಬಹಳ ಕಡಿಮೆ BPLನಿಂದ APLಗೆ ಶಿಫ್ಟ್ ಆಗಿರೋ ಕಾರ್ಡ್ಗಳ ಸಂಖ್ಯೆ 1,992 ಇದೆ ಲೀಸ್ಟ್ ಇರೋದು. ಹೈಯೆಸ್ಟ್ ಇರೋದು ಬೆಂಗಳೂರು, ಮೈಸೂರು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೆ. ಸೊ ಇದು ನಿಮಗೆ ಬ್ಯಾಡ್ ನ್ಯೂಸ್. ಒಂದು ವೇಳೆ ಏನಾದರೂ ನಿಮ್ಮ ಕಾರ್ಡ್ ಏನಾದರೂ ಡಿಲೀಟ್ ಆಗಿದ್ರೆ ಏನು ಮಾಡಬೇಕು ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಿದ್ದೀನಿ. ಈ ಕಾರ್ಡಲ್ಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಮತ್ತು BPL ಕಾರ್ಡ್ ಕುರಿತಾದಂಥ ಅಪ್ಡೇಟ್ ಮಾಹಿತಿನ ನಿಮಗೆ ಕಂಟಿನ್ಯೂಸ್ ಆಗಿ ಕೊಡ್ತಾನೆ ಬರ್ತೀನಿ. ನಿಮಗೆ ಮಾಹಿತಿ ಯೂಸ್ಫುಲ್ ಆಗಿದೆ ಅಂಥೇಳಿ ಭಾವಿಸ್ತೇನೆ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.